ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಇ ಪಿ ಎಫ್ ದಿಂದ ತುಂಬಾ ಅದ್ಭುತವಾದಂಥ ಒಂದು ಅಪ್ಡೇಟ್ ಬಂದಿದೆ. ಇ ಪಿ ಎಫ್ ನಲ್ಲಿ ಇದೇನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಥವಾ ಇದೇನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡಿದ್ದಾರೆ. ಸೊ ಇದು ತುಂಬಾ ಒಳ್ಳೆ ಗುಡ್ ನ್ಯೂಸ್ ಇದೆ ಎಲ್ಲ ಪಿ ಎಫ್ ಮೆಂಬರ್ಸಿಗೆ. ಸೊ ಏನು ಗುಡ್ ನ್ಯೂಸ್ ಇದೆ ಪಿ ಎಫ್ ದಿಂದ ಇದು ಏನು ಅಪ್ಡೇಟ್ ಬಂದಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಪಿ ಎಫ್ ನಲ್ಲಿ ಏನಾದರೂ ವರ್ಕ್ ಬೇಕು ಅಂತಂದ್ರೆ ಅದು ಕೆ ವೈ ಸಿ ರಿಲೇಟೆಡ್ ಇರ್ಬೋದು ಅಥವಾ ಟ್ರಾನ್ಸ್ಫರು, ವಿಡ್ರಾ ರಿಲೇಟೆಡು, ನಾಮಿನೇಷನ್ ರಿಲೇಟೆಡು ಏನಾದರೂ ಕ್ವೇರೀಸ್ ಇದ್ದರೆ ನೀವು ನನಗೆ ಕೇಳ್ಬೋದು. ಅಥವಾ ಪ್ರಾಪರ್ಟಿ ರಿಲೇಟೆಡ್ ನಿಮಗೆ ಏನಾದರೂ ಖಾತಾ ಸರ್ವಿಸು, ಡಿಜಿಟಲ್ ಖಾತಾ ಇರ್ಬೋದು, ಸೇಲ್ ಲೀಡ್ ಇರ್ಬೋದು, ಇ ಸಿ ಇರ್ಬೋದು, ಈ ರೀತಿ ಏನಾದರೂ ಪ್ರಾಪರ್ಟಿ ಆಸ್ತಿ ರಿಲೇಟೆಡ್ ಏನಾದರೂ ಎನ್ಕ್ವೈರೀಸ್ ಇದೆ, ವೋಟರ್ ಐ ಡಿ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು. ಸೊ ನಿಮಗೆ ಏನಾದರೂ ಸರ್ವಿಸ್ ಬೇಕು ಅಂತಂದರೆ ಆನ್ಲೈನ್ ಮುಖಾಂತರ ನಾನು ಒಂದು ಪೇಯ್ಡ್ ಸರ್ವಿಸನ್ನು ನಿಮಗೆ ಕೊಡ್ತೀನಿ. ಸೊ ಇದು ನಂದು ವಾಟ್ಸಪ್ ನಂಬರ್ ಇದೆ. ಸೊ ನೀವು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸೊ ಇದು ಸುಮಿತಾ ಡಾರಾ ಅಂತ ಒಬ್ರು ಮೇಡಮ್ ಇದ್ದಾರೆ. ಸೊ ಇವ್ರದಿಂದ ಇದು ಇನ್ಫಾರ್ಮೇಶನ್ ಬಂದಿದೆ. ಈಗ ಇವ್ರು ಯಾರಿದ್ದಾರೆ ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಏನು ಒಂದು ಮೀಟಿಂಗ್ ಅನ್ನ ಆಗಿತ್ತು. ಎಕ್ಸಿಕ್ಯೂಟಿವ್ ಕಮಿಟಿ 113th ಮೀಟಿಂಗ್ ಇದೆ. ಇದು ಯಾರ್ದು ಅಂತಂದ್ರೆ ಸಿ ಬಿ ಟಿ, ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿ, ಅದು ಒಂದು ಇ ಪಿ ಎಫ್ ಒಂದು ಪಾರ್ಟ್ ಇದೆ. ಸೊ ಅವ್ರದ್ದು ಒಂದು ಮೀಟಿಂಗ್ ಆಗಿದೆ, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗು. ಶ್ರೀನಗರ್, ಜಮ್ಮು ಕಾಶ್ಮೀರ್ನಲ್ಲಿ ರೀಸೆಂಟ್ಲಿ 28 ಮಾರ್ಚ್ 2025ಗೆ ಇದು ಮೀಟಿಂಗ್ ಆಗಿತ್ತು. ಸೊ ಈ ಮೀಟಿಂಗ್ದು ಏನು ಚೇರ್ಮನ್ ಇದ್ದಾರೆ ಅವರು ಇಲ್ಲಿ ನೋಡಿ, ಶ್ರೀಮತಿ ಸುಮಿತಾ ಡಾರಾ. ಇವರು ಸೆಕ್ರೆಟರಿ ಇದ್ದಾರೆ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ರೈಟ್. ಸೊ ಅದ್ರ ಜೊತೆಗೆ ಮತ್ತೆ ಶ್ರೀ ರಮೇಶ್ ಕೃಷ್ಣಮೂರ್ತಿ ಅಂಡ್ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಇವರು ಕೂಡ ಅಟೆಂಡ್ ಆಗಿದ್ರು. ಸೊ ಇದು ರೀಸೆಂಟ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ನಡೆಸಿದ್ರು ಇವ್ ಚೇರ್ಪರ್ಸನ್ ಇವ್ ಮೇಡಮ್ ದಿಂದ. ಸೊ ಈ ಮೀಟಿಂಗ್ ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅವರು ಶೇರ್ ಮಾಡಿದ್ದಾರೆ. ಸೊ ಏನ್ ಶೇರ್ ಮಾಡಿದ್ದಾರೆ, ಸೊ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಸೀಮ್ಲೆಸ್ ಪಿ ಎಫ್ ಕ್ಲೇಮ್ ಸೆಟಲ್ಮೆಂಟ್ ವಾಯಾ ಯು ಪಿ ಐ. ಸೊ ಇಲ್ಲಿ ತುಂಬಾ ದೊಡ್ಡದನ್ನ ಅನೌನ್ಸ್ಮೆಂಟ್ ಅನ್ನ ಬಂದಿದೆ, ಯು ಪಿ ಐ ದಿಂದ ಕ್ಲೇಮ್ ಸೆಟಲ್ಮೆಂಟ್ ನಾವು ಮಾಡ್ತೀವಿ ಅಂತ. ಓಕೆ, ಸೊ ಈ ಪಿ ಎಫ್ ನಲ್ಲಿ ನಮ್ದೇನ್ ಪಿ ಎಫ್ ಹಣ ಇರುತ್ತೆ, ಸೊ ಆ ಪಿ ಎಫ್ ಹಣ ಯು ಪಿ ಐ ಮುಖಾಂತರ ನಮ್ದು ಬ್ಯಾಂಕ್ ಅಕೌಂಟಿಗೆ ನಾವು ಈಗ ವಿಡ್ರಾ ಮಾಡಬಹುದು. ಸೊ ಇದು ತುಂಬಾನೇ ದೊಡ್ಡದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಿ. ದ ಎಕ್ಸಿಕ್ಯೂಟಿವ್ ಕಮಿಟಿ ರಿವ್ಯೂಡ್ ದ ಪ್ರೋಗ್ರೆಸ್ ಆಫ್ ಡಿಜಿಟಲ್ ಇನಿಷಿಯೇಟಿವ್ ಆಫ್ ಇ ಪಿ ಎಫ್ ಟು ದ ಸ್ಟ್ರೀಮ್ಲೈನ್ ಕ್ಲೇಮ್ ಸೆಟಲ್ಮೆಂಟ್ಸ್ ಬೈ ದ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗುತ್ತೆ ನಮ್ದು ಬ್ಯಾಂಕ್ ಅಕೌಂಟಿಗೆ ಥ್ರೂ ಯು ಪಿ ಐ ಪ್ಲಾಟ್ಫಾರ್ಮ್. ಸೊ ಇದು ತುಂಬಾನೇ ಗುಡ್ ನ್ಯೂಸ್ ಬಂದಿದೆ. ಯಾಕಂದ್ರೆ ತುಂಬಾ ಟೈಮ್ ಹಿಡಿತಿತ್ತು, ಯಾಕಂದ್ರೆ 10 ಡೇಸ್ ಬೇಕಾಯ್ತಿತ್ತು, 15 ಡೇಸ್ ಬೇಕಾಯ್ತಿತ್ತು ದುಡ್ಡನ್ನ ವಿಡ್ರಾ ಮಾಡಬೇಕು ಅಂತಂದ್ರೆ. ಅದನ್ನ ಈಗ 3 ಡೇಸ್ ಮಾಡಿದ್ರು. ಬಟ್ ಈಗನೂ ಅದು ಯು ಪಿ ಐ ಪ್ಲಾಟ್ಫಾರ್ಮ್ ದಿಂದ ಬರ್ತಾ ಇದೆ ಅಂತಂದ್ರೆ ಅದು ತುಂಬಾ ಒಳ್ಳೆ ಗುಡ್ ನ್ಯೂಸ್. ಓಕೆ, ಅಂಡ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಎ ಪಿ ಐ ಅಂಡ್ ಸಿಸ್ಟಮ್ ಇಂಟಿಗ್ರೇಷನ್ ವಿತ್ ಎಸ್ ಬಿ ಐ ಅಂಡ್ ಎನ್ ಪಿ ಸಿ ಐ. ಸೊ ಎನ್ ಪಿ ಸಿ ಐ ನಿಮಗೆ ಗೊತ್ತಿರಬಹುದು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದರ ಅಂಡರ್ ಬರುತ್ತೆ ಯು ಪಿ ಐ ಅಂಡ್ ಎಸ್ ಬಿ ಐ ಬ್ಯಾಂಕ್. ಸೊ ಇ ಪಿ ಎಫ್ ಏನು ದುಡ್ಡು ಇರುತ್ತಲ್ಲ ಅದು ಎಸ್ ಬಿ ಐ ಹ್ಯಾಂಡಲ್ ಮಾಡುತ್ತೆ. ಸೊ ಈಗ ಎನ್ ಪಿ ಸಿ ಐ ಮತ್ತೆ ಎಸ್ ಬಿ ಐ ಇಬ್ಬರದು ಒಂದು ಡೆವಲಪ್ಮೆಂಟ್ ನಡೀತಾ ಇದೆ, ಸಿಸ್ಟಮ್ ಅನ್ನ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಎಸ್ ಬಿ ಐ ಅಥವಾ ಪಿ ಎಫ್ ಏನ್ ಹಣ ಇದೆ ಅದು ಎನ್ ಪಿ ಸಿ ಐ ನಲ್ಲಿ ಯು ಪಿ ಐ ಇದೆ, ಅದ್ರ ಜೊತೆಗೆ ಒಂದು ಕೋಆರ್ಡಿನೇಷನ್ ಅಥವಾ ಇಂಟಿಗ್ರೇಷನ್ ಆಗಬೇಕು. ಸೊ ಇದೇನಿದೆಲ್ಲ ಇದು ಸಿಡ್ಯಾಕ್ ಅಂತ ಒಂದು ಟೆಕ್ನಾಲಜಿ ಪಾರ್ಟ್ನರ್ ಇದ್ದಾರೆ, ರೈಟ್. ಸೊ ನೀವು ನೋಡ್ಬೋದು, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ. ಸೊ ಇದ್ರ ಮುಖಾಂತರ ಇದೆಲ್ಲ ಸಿಸ್ಟಮ್ ಒಂದು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಮೂತ್ ಆಗಿ ಈಗ ರೂಲ್ ಔಟ್ ಮಾಡ್ತಾರೆ. ಅಂಡ್ ಇದು ಇ ಪಿ ಎಫ್ ಓದೇನ್ ಐ ಟಿ ಮಾಡರ್ನೈಸೇಷನ್ ಅಂತಂದ್ರೆ ಈಗ ತುಂಬಾ ಟೈಮ್ ದಿಂದ 2 ವರ್ಷದಿಂದ ಅಥವಾ ಲಾಸ್ಟ್ 1 ಇಯರ್ ದಿಂದ ಇ ಪಿ ಎಫ್ ನಲ್ಲಿ ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ ಅವ್ರ ಸಿಸ್ಟಮ್ ನಲ್ಲಿ, ರೈಟ್. ಸೊ ಅವೆಲ್ಲ ಸಿಸ್ಟಮು ಈಗ ಮತ್ತೊಂದು ಹೊಸ ಸ್ಟೆಪ್ ಅಥವಾ ಒಂದು ನ್ಯೂ ಸ್ಟೆಪ್, ಒಂದು ಫರ್ದರ್ ಒಂದು ಇನ್ನೊಂದು ಸ್ಟೆಪ್ ಮುಂದೆ ಆಗ್ತಾ ಇದೆ. ಯು ಪಿ ಐ ಏನಿದೆಲ್ಲ ಅದು ಈಗ ಇಂಟಿಗ್ರೇಟ್ ಆಗ್ತಾ ಇದೆ ಪಿ ಎಫ್ ಹಣ ಜೊತೆ, ರೈಟ್. ಸೊ ಮುಂದೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ ನೋಡಿ. ಈಗ ಇದು ಒಂದು ಪಾಯಿಂಟ್ ಆಯ್ತು, ಪ್ರಪೋಸಲ್ ಟು ಇನ್ಕ್ರೀಸ್ ದ ಆಟೋ ಕ್ಲೇಮ್ ಲಿಮಿಟ್ ಟು 5 lakh rupees. ಸೊ ಇದರ ಅರ್ಥ ಏನು ಅಂತಂದ್ರೆ ಆಕ್ಚುಲಿ ಪಿ ಎಫ್ ನಲ್ಲಿ ನಮ್ದು ಹಣ ಇತ್ತಲ್ಲ ಅದು 1 ಲಕ್ಷವರೆಗೂ ಆಟೋ ಕ್ಲೇಮ್ ಮಾಡಿದ್ರು. ಆಟೋ ಕ್ಲೇಮ್ ಅರ್ಥ ಏನು ಅಂತಂದ್ರೆ ಈಗ ನಾವು ಪಿ ಎಫ್ ವಿಡ್ರಾ ಮಾಡಬೇಕು ಅಂತಂದ್ರೆ ಇಫ್ ಅದ್ರ ಅಮೌಂಟ್ 1 ಲಕ್ಷ ನಾವು ಕೊಟ್ಟಿದೀವಿ, ನಮಗೆ 1 ಲಕ್ಷ ಹಣ ಬೇಕು ಅಂತ. ಸೊ 1 ಲಕ್ಷ ಇದ್ರೆ ಅದು ಮಿನಿಮಮ್ ಐ ಥಿಂಕ್ 3 ಡೇಸ್ ಒಳಗೆ, 3 ದಿನ ಒಳಗಡೆ ಅದು ಕ್ಲೇಮ್ ಅನ್ನ ಸೆಟಲ್ಮೆಂಟ್ ಆಗ್ತಿತ್ತು. ಓಕೆ, ಸೊ ಅದಕ್ಕೆ ಆಟೋ ಕ್ಲೇಮ್ ಅಂತ ಅಂತೀವಿ. ಸೊ ಇವಾಗ ಅದೇನು ಆಟೋ ಕ್ಲೇಮ್ ಇದೆಯಲ್ಲ 1 ಲಕ್ಷದಿಂದ ಅದು 5 ಲಕ್ಷವರೆಗೂ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಪ್ರಪೋಸಲ್ ಟು ಇನ್ಕ್ರೀಸ್ ಆಟೋ ಕ್ಲೇಮ್ ಲಿಮಿಟ್ ಟು 5 lakhs. ಸೊ ದ ಇ ಸಿ ಅಂತಂದ್ರೆ ದ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಗಿತ್ತಲ್ಲ, ಸೊ ಆ ಕಮಿಟಿನಲ್ಲಿ ಇದು ವೆಲ್ಕಮ್ ಮಾಡಿದ್ದಾರೆ ಅಂಡ್ ಅಪ್ರಿಶಿಯೇಟ್ ಮಾಡಿದ್ದಾರೆ ದ ಪ್ರಪೋಸಲ್, ಅಪ್ರಿಶಿಯೇಟೆಡ್ ದ ಪ್ರಪೋಸಲ್
as it will immensely help in the ease of living of EPF subscriber. ಸೊ ಎಲ್ಲ PF ಮೆಂಬರ್ಸಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯಾವಾಗ ಬೇಕು ಅವಾಗ ಹಣ ನಾವು ಈಸಿಲಿ ತಕ್ಕೋಬಹುದು, ಆಟೋ ಕ್ಲೇಮ್ ಮುಖಾಂತರ ತಕ್ಕೋಬಹುದು ಅಂಡ್ 5 ಲಕ್ಷವರೆಗೂ ತಕ್ಕೋಬಹುದು, ರೈಟ್. ಸೊ ಈಗ ಆನ್ಲೈನ್ ಮುಖಾಂತರ 1 ಲಕ್ಷ ಇತ್ತಲ್ಲ, ಇವಾಗ ಅದನ್ನ ಇನ್ಕ್ರೀಸ್ ಮಾಡಿ 5 ಲಕ್ಷ ಮಾಡ್ತಾ ಇದ್ದೀವಿ, ಅಥವಾ ಇದು ಪ್ರಪೋಸಲ್ ಅನ್ನ ಒಂದು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅಥವಾ ಅಪ್ರಿಶಿಯೇಟ್ ಮಾಡ್ತೀವಿ. ಸೊ ಬರೋ ದಿನಗಳಲ್ಲಿ ಇದು ಕೂಡ ಲಾಗು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ರೈಟ್. ನೆಕ್ಸ್ಟ್ ನೋಡಿ, ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ದ IT ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸೈಟ್ಸ್ 2.01 ಇಂಪ್ಲಿಮೆಂಟೇಷನ್. ಸೊ ಇದೇನು 2.10 ಇಂಪ್ಲಿಮೆಂಟೇಷನ್ ಇದೆಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ IT ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಿಸ್ಟಮ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ವೆಬ್ಸೈಟ್ ಇರ್ಬೋದು. ಸೊ ಅದೆಲ್ಲ ಕೂಡ ಈಗ ಕಂಪ್ಲೀಷನ್ ಮಾಡ್ತಾ ಇದ್ದೀವಿ ಅಥವಾ ಡೇಟಾ ಬೇಸ್ ಅನ್ನ ಸೆಂಟ್ರಲೈಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಟೆಸ್ಟಿಂಗ್ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈ ಬರೋ 2 ತಿಂಗಳಿನಲ್ಲಿ, ಸೊ ಲಾಸ್ಟಿಗೆ ಹೇಳಿದೆ ನೋಡಿ, EPFO assured stakeholders of its commitment to completion of the rollout within next 2 months. ಸೊ ನೆಕ್ಸ್ಟ್ 2 months ಅಂದ್ರೆ ಈಗ ಮಾರ್ಚ್ ನ ಮುಗಿತ್ತು, ಏಪ್ರಿಲ್ ಮೇ ನು ಒಂದು 2 ಮಂತ್ ಹತ್ಬೋದು. ಸೊ ಮೋಸ್ಟ್ಲಿ ಜೂನ್ ಅಥವಾ ಜುಲೈನಲ್ಲಿ ಇದು ರೋಲ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಈಗ ವೇಟ್ ಮಾಡಿ ನೋಡಬೇಕು ಇದು ಕಂಪ್ಲೀಟ್ ಆಗಿ ಇದು ಯಾವಾಗ ಇದು IT ಸಿಸ್ಟಮ್ ಚೇಂಜ್ ಆಗುತ್ತೆ, 2.01 ಇಂಪ್ಲಿಮೆಂಟೇಷನ್ ಆಗುತ್ತೆ ಅಲ್ಲ, ಅವಾಗೆಲ್ಲ ನಮಗೆ ಇವೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಓಕೆ, ಅಂಡ್ ಈ ಮೀಟಿಂಗ್ ನಲ್ಲಿ ಇವೆಲ್ಲ ಪಾಯಿಂಟ್ಸ್ ಅನ್ನ ಹೇಳಿದ್ರು. ಅಂಡ್ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದಾರೆ. ಸುಮಿತಾ ಡಾರಾ ಮೇಡಮ್ ಏನಿದ್ದಾರೆ, ಅವ್ರು ಏನ ಒಂದು ಪ್ರೆಸ್ ನಲ್ಲಿ ಹೇಳಿದ್ದಾರೆ ಅಂತ ನೀವು ನೋಡ್ಬೋದು. ಈಗ NPCI ಮತ್ತೆ SBI ದಿಂದ ಈ ತರ ಒಂದು ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ, ಆನ್ಲೈನ್ ಸಿಸ್ಟಮ್ ನಲ್ಲಿ, ವೆಬ್ಸೈಟ್ ನಲ್ಲಿ, IT ಬ್ಯಾಕ್ ಎಂಡ್ ನಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂಡ್ ಕೆಲವು ಟೆಸ್ಟಿಂಗ್ ನಲ್ಲಿ ಕೂಡ ನಡೀತಾ ಇದೆ. ಸೊ ಎಲ್ಲ ಟೆಸ್ಟಿಂಗ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಇದನ್ನ ರೋಲ್ ಔಟ್ ಮಾಡ್ತೀವಿ. ಇನ್ನೊಂದು 2-3 ವೀಕ್ಸ್ ಬೇಕಾಗುತ್ತೆ ಇದು ಟೆಸ್ಟಿಂಗ್ ಮಾಡ್ಲಿಕ್ಕೆ. ಸೊ ಮೇ ಎಂಡ್ ವರೆಗೂ ಅವರು ಮಾಡ್ತೀವಿ ಅಂತ ಇದ್ದಾರೆ. ಸೊ ಅಂಡ್ ಇನ್ EPFO ಡೇಟಾ ಬೇಸ್ ಇದೆಯಲ್ಲ, ಟೋಟಲಿ 120 ಡೇಟಾ ಬೇಸ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಇವೆಲ್ಲ 120 ಡೇಟಾ ಬೇಸ್ ಏನಿದೆಲ್ಲ ಇದನ್ನ ಸೆಂಟ್ರಲೈಸ್ ಮಾಡಿದೀವಿ ಅಥವಾ ಮರ್ಜ್ ಮಾಡಿದೀವಿ. ಈ ರೀತಿ ಒಂದು ಡೇಟಾ ಬೇಸ್ ಆಲ್ರೆಡಿ ಮರ್ಜ್ ಆಗಿದೆ. ಸೊ ಇದ್ರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಈಸಿ ಆಗುತ್ತೆ. EPFO ದಿಂದ ಏನ್ ದುಡ್ಡು ಇರುತ್ತಲ್ಲ EPFO ನಲ್ಲಿ, ಅದನ್ನ UPI ಮುಖಾಂತರ ಈಗ ಈ ಡೇಟಾ ಬೇಸ್ ಮೇಲೆ UPI ಅನ್ನ ಇಂಟಿಗ್ರೇಷನ್ ಮಾಡ್ತಾ ಇದ್ದಾರೆ. ಸೊ EPFO ದುಡ್ಡು ಈಗ UPI ಮುಖಾಂತರ ನಮ್ದು ಬ್ಯಾಂಕ್ ಅಕೌಂಟಿಗೆ ಈಸಿಲಿ ನಾವು ವಿಡ್ರಾ ಮಾಡಬಹುದು ಅಂತ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ತುಂಬಾ ಒಳ್ಳೆ ಅಪ್ಡೇಟ್ ಬಂದಿದೆ ಮಿನಿಸ್ಟ್ರಿದಿಂದ. ಅಂಡ್ ಲಾಸ್ಟ್ಲಿ EPFO ಅಂತ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ. ಆಲ್ರೆಡಿ 17 ವಿಡಿಯೋಸ್ ಅನ್ನ ಇದರಲ್ಲಿ ಶೇರ್ ಮಾಡಿದ್ದೀನಿ. ಅಂಡ್ ಎಲ್ಲಾ ವಿಡಿಯೋಸ್ ಕೂಡ ನೀವು ಈ ಪ್ಲೇ ಲಿಸ್ಟ್ ಮುಖಾಂತರ ನೋಡಬಹುದು. ಈ ಪ್ಲೇ ಲಿಸ್ಟ್ ಲಿಂಕ್ ಏನಿದೆಲ್ಲ ಅದು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇವೆಲ್ಲ ವಿಡಿಯೋಸ್ ನೋಡಬಹುದು. ಓಕೆ, ಅಂಡ್ ಫೈನಲಿ ಏನಾದರೂ ನಿಮಗೆ ಸರ್ವಿಸ್ ಬೇಕು ಅಂತಂದ್ರೆ ನಾನು ಆನ್ಲೈನ್ ಮುಖಾಂತರ ನಿಮಗೆ ಪೇಡ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ. ಓಕೆ, ಸೊ ವಿಡಿಯೋ ಯಾವ ತರ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.